ಬಲರಾಮನ ದಿನಗಳು ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿರುವಂತಹ ಸಿನಿಮಾ. ವಿನೋದ್ ಪ್ರಭಾಕರ್ ಅವರು ನಾಯಕ ನಟನಾಗಿ ನಟಿಸಿರುವಂತಹ ಸಿನಿಮಾ. ಹೀರೋ ವಿಲನ್, ಹೀರೋ ಹೀರೋಯಿನ್, ಡುಯೆಟ್ಟು, ಈ ತರ ಸಬ್ಜೆಕ್ಟ್ ಅಲ್ಲ ಇದು. ರಿಯಲಿಸ್ಟಿಕ್ ಆಗಿ ಆಗಿನ ಕಾಲಕ್ಕೆ ಏನ್ ನಡೆದಿತ್ತು ಅಂದ್ರೆ 1980s ಸಂಬಂಧಪಟ್ಟಂತ ಒಂದು ಕತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ KM ಚೈತನ್ಯ ಅವರು ಆ ದಿನಗಳು ಸಿನಿಮಾದಲ್ಲಿ ಆ ದಿನಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರು. 1970s 80s ಎಲ್ಲ ಹೆಂಗಿತ್ತು ಬೆಂಗಳೂರಲ್ಲಿ ಅವಾಗ. ಜೈರಾಜ್ ಆಗಿರ್ಬೋದು, ಕೊತ್ವಾಲ್ ಆಗಿರ್ಬೋದು, ಆಗಿನ ಕಾಲಕ್ಕೆ ಅಂಡರ್ ವರ್ಲ್ಡ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಥವಾ ಹೆಂಗಿತ್ತು ಅನ್ನೋದನ್ನ ತೋರಿಸಿದ್ರು. ಅಂಡ್ ಇವಾಗ ಅದೇ ಸೇಮ್ ಡೈರೆಕ್ಟರ್ ಡೈರೆಕ್ಟ್ ಮಾಡಿರುವಂತ ಸಿನಿಮಾ ಬಲರಾಮನ ದಿನಗಳು. ಅಂದ್ರೆ ಜೈರಾಜ್ ಸತ್ತು ಹೋದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಮೂಮೆಂಟ್ ಬಂದಾಗ ಅವ್ನು ಏನ್ ಮಾಡ್ತಾನೆ, ಬಲರಾಮ ಏನ್ ಮಾಡ್ತಾನೆ, ಅಂಡ್ ಬಲರಾಮ ಬೆಂಗಳೂರಿಗೆ ಯಾಕೆ ಬರ್ತಾನೆ, ಬಂದಾದ್ಮೇಲೆ ಅವನ ತಲೆಯಲ್ಲಿದ್ದಂಥ ಇಂಟೆನ್ಷನ್ ಏನು, ಅಂಡ್ ಅವನ ಲೈಫಲ್ಲಿ ಅವನು ತಗೊಂಡಂತಹ ಕೆಲವೊಂದು ಟ್ವಿಸ್ಟ್ಗಳು ಅಥವಾ ಟರ್ನಿಂಗ್ ಪಾಯಿಂಟ್ಸ್, ಪಾಸಿಟಿವ್ ಅಂಡ್ ನೆಗೆಟಿವ್ ಥಿಂಗ್ಸ್, ಇದರಿಂದ ಕತೆ ಹೆಂಗೆ ಹೋಗುತ್ತೆ ಅನ್ನೋದು ಬಲರಾಮನ ದಿನಗಳು ಸಿನಿಮಾದ ಹೈಲೈಟ್ಸು. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದಂತಂದರೆ ಕತೆ ಹೇಳೋ ರೀತಿ. ಅಂದರೆ ಆಗಿನ ಕಾಲಕ್ಕೆ ಸಂಬಂಧಪಟ್ಟಂಥ ಸೆಟ್ಗಳಿಂದ ಹಿಡಿದು ಆ್ಯಂಡ್ ಬೈಕ್ಸು, ಕಾರ್ಸು, ಇವಾಗ ಏನು ನಾವೆಲ್ಲ ವಿಂಟೇಜ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಅಂತ ಹುಡ್ಕಾಡ್ತೀವಿ. ಒಂದು ಯಾವ್ದಾದ್ರು ಹಳೆ ಕಾರ್ ನೋಡಿದ ತಕ್ಷಣ ಏನು ಗುರು ಆಗಿನ ಕಾಲಕ್ಕೆ ಹಿಂಗಿತ್ತ ಅಂತೀವಿ. ಅದೇ ಥರ ಮನುಷ್ಯರುಗಳು ಕೂಡ ಹಂಗೆ ಇದ್ರು ಆಗಿನ ಕಾಲಕ್ಕೆ. ಒಳ್ಳೆ ಸ್ಟ್ರಾಂಗ್ ಆಗಿ, ಹೈ ಟು ವೇಟ್ ಎಲ್ಲ ಸಖತ್ತಾಗಿದ್ರು. ಆ್ಯಂಡ್ ಬಲರಾಮ ಕ್ಯಾರೆಕ್ಟರ್ಗೆ ವಿನೋದ್ ಸರ್ ತುಂಬ ಚೆನ್ನಾಗಿ ಸೂಟ್ ಆಗಿದ್ದಾರೆ. ಅವರಿರೋ ಹೈಟ್ಗೆ ಅವರು ಬರ್ತಾ ಇದ್ದಾರೆ. ಒಳ್ಳೆ ಕ್ಯಾಮ್ರಾ ಎದುರುಗಡೆ ಬಂದರೆ ಏನು ಗುರು ಹಿಂಗೆ ಬರ್ತಿದ್ದಾರೆ ಬಲರಾಮ ಅಂತ ಅನ್ಬೇಕು. ಆ ಥರದ್ದು ಒಂದು ಕ್ಯಾರೆಕ್ಟರು. ಆ್ಯಂಡ್ ಇದ್ರ ಮಧ್ಯೆ ಕತ್ತಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಸಿನಿಮಾದಲ್ಲಿ. ರೌಡಿಸಮ್, ಲವ್ ಮತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಇದೆ. ನಾವೆಲ್ಲ ಅನ್ಕೋತೀವಿ ಈಗ ರೌಡಿಸಮ್ ಅಂದಿದ ತಕ್ಷಣ ಕೊಲೆ, ಹೊಡಿ, ಬಡಿ, ಕಡಿ, ಚುಚ್ಚು, ಚಾಕು, ಚೂರಿ, ಮಚ್ಚು, ಲಾಂಗು, ಬಾಂಬ್ ಬ್ಲಾಸ್ಟು, ಬರೀ ಇದೆ ಅಲ್ಲದೆ ಅದರಲ್ಲೊಂದು ರೌಡಿಸಮ್ ಅಲ್ಲಿ ಲವ್ ಆ್ಯಂಡ್ ಆಲ್ಸೋ ತುಂಬ ಸೆಂಟಿಮೆಂಟಲ್ ಥಿಂಗ್ಸ್. ಏನಂದ್ರೆ ಈಗ ಜೈರಾಜ್ ಮತ್ತೆ ಅವ್ರ ಜೊತೆ ಇದ್ದಂಥ ಬಲರಾಮ್ ಇವರೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ಬಡವರಿಗೆ ತುಂಬ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಕೈಂಡ್ ಹಾರ್ಟೆಡ್ ಪರ್ಸನ್ಸ್. ಜೈರಾಜ್ ತುಂಬಾನೇ ಕೈಂಡ್ ಹಾರ್ಟೆಡ್ ಪರ್ಸನ್ಸ್. ಅದೇ ಥರ ಬಲರಾಮ್ ಕೂಡ ನಡ್ಕೋತಾ ಇದ್ರಂತೆ. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಈ ಕತ್ತಿ ಅಂತ ಒಂದು ಕ್ಯಾರೆಕ್ಟರ್ ನೀವೆಲ್ಲ ನೋಡಿರೋ ಹಂಗೆ ವಿನಯ್ ಅವರು ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ವಿನಯ್ ಅವರು ಮಾಡಿದ್ದಾರೆ, ಮತ್ತೆ ರಜತ್ ಅವರು ಮಾಡಿದ್ದಾರೆ. ರಜತ್ ಅವ್ರು ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಯಿತು. ಆ್ಯಂಡ್ ವಿನಯ್ ಅವರು ಮಾಡಿರುವಂಥ ಕತ್ತಿ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ಅಂದರೆ ಬಲರಾಮ ದಿನಗಳಲ್ಲಿ ಬಲರಾಮ ಎಷ್ಟು ಹೈಲೈಟ್ ಆಗ್ತಾರೋ ಅಷ್ಟೇ ಹೈಲೈಟ್ ಆಗ್ತಾನೆ ಕತ್ತಿ ಅನ್ನೋ ಕ್ಯಾರೆಕ್ಟ್ರು. ಈಸ್ ಎ ತಮಿಳ್ ಗೈ. ತಮಿಳ್ ಸ್ಲ್ಯಾಂಗ್ ಅಲ್ಲಿ ಕನ್ನಡ ಮಾತಾಡೋದು ನೀವೆಲ್ಲ ನೋಡಿರ್ತೀವಿ. ನಮಗೂ ನಿಮಗೂ ಸ್ನೇಹಿತರು ಇದ್ದೇ ಇರ್ತಾರೆ. ಕನ್ನಡ ಪೋಡ ವಾಡ ಕನ್ನಡದಲ್ಲೇ ಅರ್ಧ ಮಿಕ್ಸ್ ಮಾಡಿ, ತಮಿಳು ಕನ್ನಡ ಎರಡೂ ಮಿಕ್ಸ್ ಮಾಡಿ ಮಾತಾಡುವಂಥ ಕನ್ನಡ ಇದು. ಅದೊಂಥರ ಮಜಾ ಕೊಡುತ್ತೆ. ವಿನಯ್ ಅವ್ರು ಮಾತಾಡೋ ಭಾಷೆ ಏನಿದೆ ತಮಿಳ್ ಸ್ಲ್ಯಾಂಗು ತುಂಬಾನೇ ಮಜಾ ಕೊಡುತ್ತೆ. ಆ್ಯಂಡ್ ಆಲ್ಸೋ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಸ್ಕ್ರೀನ್ ಕಡೆ ನಮ್ಮ ಗಮನನ ಜಾಸ್ತಿ ಸೆಳೆಯೋದೆ ವಿನಯ್ ಅವರು. ಆ್ಯಂಡ್ ಬಲರಾಮ ಅವನು ಬಂದಂಥ ದಾರಿ ಆಗಿರ್ಬೋದು, ಅವನು ಹೋಗ್ತಿರೋ ದಾರಿ ಆಗಿರ್ಬೋದು, ಆ್ಯಂಡ್ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, ಮಕ್ಕಳು, ಆ್ಯಂಡ್ ವಾಟ್ ನೆಕ್ಸ್ಟ್ ಅನ್ನೋ ಅಷ್ಟರಲ್ಲಿ, ನೆಕ್ಸ್ಟ್ ಇನ್ನೇನೋ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಸಮಥಿಂಗ್ ವಿಲ್ ಬಿ ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಕ್ಲೈಮ್ಯಾಕ್ಸ್ ಎಂಡ್ ಆಫ್ ದಿ ಮೂವಿಯಲ್ಲಿ ಒಂದು ಸಾಂಗ್ ಬರುತ್ತೆ. ಚಿಕ್ಕ ಮಗು ಆಡೋ ಥರ ಇರುತ್ತೆ ಅದು. ಜಾತ್ರೆ ಮುಗ್ದೋಯ್ತಾ, ಜೀವನದ ಯಾತ್ರೆ ಅಂದರೆ ಯಾತ್ರೆ ಸ್ಟಾರ್ಟ್ ಆಯ್ತಾ, ಸಮಥಿಂಗ್ ಈ ಥರದೊಂದಷ್ಟು ಪದಗಳನ್ನ ಜೋಡಿಸಿ ಚಿಕ್ಕ ಮಗು ಕೈಯಲ್ಲಿ ಆಡಿಸಿದ್ದಾರೆ ಅದನ್ನು. ಲಿಟ್ರಲಿ ನಾನು ಆ ಸಾಂಗ್ ಕೇಳಿ ಮುಗಿಯೋಷ್ಟರಲ್ಲಿ ಎಲ್ಲೋ ಒಂದು ಕಡೆ ನಾನೇ ಎಮೋಷನ್ ಆಗಿದ್ದೆ. ಸೊ ಇಲ್ಲಿ ರೌಡಿಸಮ್ ಅನ್ನೋದಕ್ಕಿಂತ ಎಮೋಷ್ನಲ್ ಥಿಂಗ್ಸ್ ಆ್ಯಂಡ್ ಫ್ಯಾಮಿಲಿ ಕನೆಕ್ಟಿವಿಟೀಸ್ ಆ್ಯಂಡ್ ಏನು ಡೈರೆಕ್ಟರ್ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಡೈರೆಕ್ಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನರೇಶನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗನ್ಸಿದ್ದು ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಈ ಸಿನಿಮಾದಲ್ಲಿ ಅಂತಂದರೆ ಸ್ವಲ್ಪ ಸ್ಪೀಡಪ್ ಮಾಡ್ಬೋದಾಗಿತ್ತು. ಎಡಿಟಿಂಗಲ್ಲಿ ಸಿನಿಮಾನ ಸ್ಪೀಡಪ್ ಮಾಡಬೇಕಾಗಿತ್ತು. ಅದು ಬಿಟ್ಟರೆ ಐ ಥಿಂಕ್ ಇಲ್ಲಿ ಇನ್ನೊಂದು ಹೇಳಲೇಬೇಕು ಪಾಯಿಂಟು. ಕಂಪ್ಲೀಟ್ಲಿ ಇದು ಕಟ್ಟುಕತೆ ಆಗಿದ್ರೆ ನಾವು ಹಿಂಗೆ ಮಾಡ್ಬೋದಾಗಿತ್ತು, ಹಂಗೆ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದು. ಇದು ಹಳೆ ಬೆಂಗಳೂರು ಯಾವುದಾದ್ರೂ ಒಂದು ಹಳೇದು ಟೌನ್ ಹಾಲ್ದು, ಮಾರ್ಕೆಟ್ದು, ಮೆಜೆಸ್ಟಿಕ್ದು ಫೋಟೋ ಸಿಕ್ಬಿಟ್ರೆ ಓ ಹಿಂಗಿತ್ತಾ, ರೋಡ್ಸ್ ಎಲ್ಲ ಇಷ್ಟು ಫ್ರೀ ಆಗಿತ್ತಾ, ಹಂಗೆ ಹಿಂಗೆ ಅಂತೆಲ್ಲ ಅನ್ಕೋತಿರ್ತೀವಿ.
ಸೊ ಅದೇ ಥರ ಇದು ಹೆಂಗಿತ್ತು ಹಂಗೆ ನೋಡಬೇಕು ನಾವು. ಅಂದರೆ ಡೈರೆಕ್ಟ್ರು ಆಗಿನ ಕಾಲಕ್ಕೆ ಹೆಂಗಿತ್ತು ಅದನ್ನು ಹಂಗೆ ತೋರಿಸೋ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಜಾಸ್ತಿ ಚೇಂಜಸ್ನ ಕೇಳೋಕ್ಕಾಗಲ್ಲ. ನಾನು ಏನಾದರೂ ಚೇಂಜಸ್ ಮಾಡ್ಬೋದಾಗಿತ್ತು ಅಂತಂದರೆ ಎಡಿಟಿಂಗ್ ಅಥವಾ ಸ್ಪೀಡ್ ಮಾಡ್ಬೋದಾಗಿತ್ತು. ಸ್ವಲ್ಪ ಸ್ಲೋ ಆಯಿತು ಅಂತ ಅನ್ನಿಸ್ತು ಬಿಟ್ಟರೆ ಇನ್ನೇನು ಇಲ್ಲ. ಆ್ಯಂಡ್ ಬಲರಾಮನ ದಿನಗಳ ಸಿನಿಮಾನ ದಯವಿಟ್ಟು ಎಲ್ಲರೂ, ರಿಲೀಸ್ ಆಗಿದೆ ಇವತ್ತು ಆ್ಯಕ್ಚುಲಿ 26 ಜೂನ್ 2026ಗೆ. ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ನೋಡಿ, OTT ಅಥವಾ ಯಾವುದೋ ಲಿಂಕು ಪೈರಸಿ ಎಲ್ಲ ಹೋಗಲೇಬೇಡಿ ಅದಕ್ಕೆ. ಅಷ್ಟೇ, ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ನನಗಂತೂ ಈ ಅಂಡರ್ವರ್ಲ್ಡ್ ಕಥೆಗಳು ಅಂತಂದರೆ ನನಗೆ ತುಂಬ ಇಂಟ್ರೆಸ್ಟ್. ಏಕೆಂದರೆ ಯೂಟ್ಯೂಬಲ್ಲೆಲ್ಲ ಇಂಟರ್ವ್ಯೂಸ್ ನೋಡ್ತಾ ಇರ್ತೀವಿ, ಪೊಲೀಸ್ನವರು ಸೀನಿಯರ್ ರಿಟೈರ್ಡ್ ಆಫೀಸರ್ಸ್ ಕೊಟ್ಟಿರುವಂಥ ಕಥೆಗಳನ್ನ ಹೇಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಅದನ್ನು ವಿಜುವಲಲ್ಲಿ ನೋಡೋಕ್ಕೆ ಇನ್ನೂ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಸಿನಿಮಾ ನೋಡಿದರೆ, ಸಿನಿಮಾ ನೋಡಿಲ್ಲ ಅಂತಂದರೆ ಸಿನಿಮಾ ನೋಡಿ ಬಂದು ಕಮೆಂಟ್ ಮಾಡಿ. ನನ್ನ ವಿಡಿಯೋಗೆ ಏನು ಅನಿಸು ಅದನ್ನು ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.